ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೂ ವಿಮಲಾ, ನಮ್ಮ ಆದಿ ಎಂತ ಐಷಾರಾಮಿ ಜೀವನ ಮಾಡ್ತಾ ಇದ್ದಿದ್ದು ಹುಡುಗ. ಕಾಲ್ಗೊಬ್ರು ಆಳು, ಕೈಗೊಬ್ರು ಆಳು. ಈ ದರಿದ್ರ ತೋಳು ಅಂತವನ್ನ ಬಸ್ಸಲ್ಲಿ ಹೋಗೋ ಥರ ಮಾಡ್ಬಿಟ್ಲಲ್ಲೇ. ಅವಳು ದರಿದ್ರನ ಪಾಪ ನಮ್ಮನೆ ಮಗನ ಮೇಲೂ ಹಾಕ್ಬಿಟ್ಲಲ್ಲೇ. ವಿಮಲಾ, ನಮ್ಮ ಆದಿ ಸಂಕಟ ಪಡ್ತಾ ಇರೋದನ್ನ ನೋಡಿದ್ರೆ ನನಗಂತೂ ಕರುಳು ಚುರುಕನ್ನತ್ತೆ ಕಣೆ. ಅವನು ಸಂಕಟ ಪಡ್ತಾ ಇರೋದನ್ನ ನೋಡಿದ್ರೆ ಅವಳು ಬಂದ ಮೇಲೆ ಅವನು ನಗೋದನ್ನೇ ಮರ್ತು ಬಿಟ್ಟಿದ್ದಾನೆ ಅನ್ಸುತ್ತೆ ವಿಮಲಾ. ಅವನ್ ಮರ್ತಿಲ್ಲ ಅಕ್ಕ, ಅವಳು ಕಿತ್ಕೊಂಡಿರೋದು. ಪಾವನಿ, ಕಾಫಿ ಮಾಡಿದ್ಯಾ? ಒಳ್ಳೇದಾಯ್ತು. ಅಬ್ಬಾ, ಪಾಪ ಆದಿ ಪರಿಸ್ಥಿತಿ ನೋಡಿ ನನಗೆ ತಲೆನೋವು ಬಂದ್ಬಿಟ್ಟಿತ್ತು. ಏನಾಯ್ತು? ದೊಡಮ್ಮ, ನೀವ್ ಯಾವಾಗ್ಲೂ ನನಗೆ ಬೈತೀರಾ. ಆಗಿರೋದನ್ನ ಹೇಳಿದ್ರೆ ನನ್ನ ನಂಬೋದೇ ಇಲ್ಲ ಅಂತಿರಲ್ಲ. ಬಿಡಿ. ಏನಾಯ್ತ ಶೋಭಿ? ಏನಾಯ್ತಾ? ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಲಕ್ಷ್ಮಿ ಆದಿಗೆ ಹಿಂಸೆ ಕೊಡ್ತಿದ್ಲಮ್ಮ. ಆದಿ ಬಸ್ಸಲ್ಲಿ ಹೋಗಲ್ಲ ಅಂತ ಎಷ್ಟು ಹೇಳ್ತಿದ್ರು, ಆ ಲಕ್ಷ್ಮಿ ಅವನ್ನ ಬಿಡ್ತಾನೆ ಇರ್ಲಿಲ್ಲ. ನೀನ್ ಬಸ್ ಸ್ಟ್ಯಾಂಡಿಗೆ ಹೋಗಿದ್ಯಾ? ಯಾಕೆ? ಇವಳೊಬ್ಳು ಎಲೆ ಎತ್ತೆ ಸುಬ್ಬಿ ಅಂದ್ರೆ ಉಂಡೋರು ಎಷ್ಟು ಜನ ಅಂತ ಕೇಳಿದ್ರಂತೆ. ಆ ಥರ ಆಡ್ತಾಳೆ. ಅದು ಅದು ಪಾಪ ಆದಿಗೆ ಬಸ್ಸಲ್ಲೆಲ್ಲ ಓಡಾಡಿ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಾನೇ ಹೋಗಿ ಸ್ಕೂಟಿಲಿ ಆ ದಿನ ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ. ಅಮ್ಮು ಇದ್ದಿದ್ರೆ ಅವಳು ಹೋಗ್ತಿರ್ಲಿಲ್ವಾ? ಆದರೆ ಈಗ ಅವಳಿಲ್ಲ. ಬಟ್ ಪಾಪ ಆದಿ ಒದ್ದಾಡೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ. ನಾನು ಅವನಿಗೆ ಅಕ್ಕ ಅಲ್ವಾ? ನನ್ನ ಮಗಳು ನನ್ನನ್ನೇ ಮೀರಿಸ್ತಾಳೆ. ಅಲ್ಲ, ಮತ್ತೆ ಯಾಕೆ ಇಷ್ಟು ಬೇಗ ಬಂದೆ? ಡ್ರಾಪ್ ಮಾಡಲಿಲ್ವಾ? ಸ್ವಲ್ಪ ಸುಮ್ಮನಿರ ತಾಯಿ. ಬೈ ಹಾರ್ಟ್ ಮಾಡಿರೋ ಡೈಲಾಗೇ ನೆಟ್ಟಿಗೆ ಬರ್ತಿಲ್ಲ. ಇನ್ನು ಸ್ಪಾಂಟೇನಿಯಸ್ ಆಗಿ ಸುಳ್ಳು ಹೇಳೋದು ಏನು ಸುಲಭನಾ? ಹೇಳು ಶೋಭಿ, ಡ್ರಾಪ್ ಮಾಡಲಿಲ್ವಾ? ಡ್ರಾಪ್ ಮಾಡೋಣ ಅಂತಾನೆ ಹೋದೆ ದೊಡಮ್ಮ. ಆದರೆ ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಬಸ್ ಬಂದ್ಬಿಡ್ತು. ಆ ಬಸ್ ನೋಡಿದ್ರೆ ರಶ್ ಅಂದ್ರೆ ರಶ್ಶು, ಕಾಲಿಡಕ್ಕೆ ಜಾಗ ಇರಲಿಲ್ಲ. ಆದಿ ಎಷ್ಟು ಬೇಡ ಬೇಡ ಅಂತಿದ್ರು, ಈ ಲಕ್ಷ್ಮಿನೇ ಅವನ್ ಕೈ ಹಿಡಿದು ಬಸ್ ಒಳಗೆ ತಳ್ಳಿಬಿಟ್ಲು. ಪಾಪ ಆದಿ ಫುಟ್ಬೋರ್ಡಲ್ಲೇ ನೇತಾಡ್ತಿದ್ದ. ಯಾರ್ದು ಫೋನ್ ರಿಂಗ್ ಆಗ್ತಿದೆ? ಅಯ್ಯೋ, ನಂದೇ ಅಲ್ವಾ? ಹಲೋ ಅಮ್ಮ. ಹಲೋ ಲಕ್ಷ್ಮಿ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ನೀನು ಹೇಗಿದ್ಯಾ? ಅಪ್ಪ, ಮೇಘಾ, ಶ್ಯಾಮ್ ಎಲ್ಲ ಹೇಗಿದ್ದಾರೆ? ನಮ್ದೇನ್ ಬಿಡೆ, ಇದ್ದಿದ್ದೆ. ನೀನಲ್ಲಿ ಚೆನ್ನಾಗಿದ್ರೆ ನಮಗದೇ ನೆಮ್ಮದಿ. ನಾನು ಆರಾಮಾಗಿ ಇದ್ದೀನಿ ಅಮ್ಮ. ಕಾಲೇಜಲ್ಲಿ ಇದೀಯಾ? ಹ್ಞೂ ಅಮ್ಮ. ಎಷ್ಟು ಒಳ್ಳೇದಾಯ್ತು ನೋಡು, ನೀನು ಅವ್ರ ಮನೆ ಸೊಸೆ ಆಗಿರೋದು. ಕಾಲೇಜ್ಗೂ ಹೋಗ್ಬೋದು ನೀನೀಗ. ಹೌದಮ್ಮ. ಲಕ್ಷ್ಮಿ, ದೂರ ಇದೆಯಾ ಕಾಲೇಜು? ಹೇಗೆ ಹೋಗ್ತೀಯಾ? ಅದು ಆದಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರಮ್ಮ. ಹೌದೇನೆ, ಪಾಪ ಎಷ್ಟು ಒಳ್ಳೆ ಹುಡುಗ. ಲಕ್ಷ್ಮಿ, ನಿನಗೆ ಓಡಾಡಕ್ಕೆ ಖರ್ಚಿಗೆಲ್ಲ ಅವರೇ ಕೊಡ್ತಾರೇನೆ? ಹ್ಞೂ. ಮೇಘಾ, ಶ್ಯಾಮ್ ಎಲ್ಲ ಹೇಗಿದ್ದಾರಮ್ಮ? ಶ್ಯಾಮ್ ನಿಂತರನೇ ಕಣೆ, ಯಾವಾಗ್ಲೂ ಓದ್ತಾನೆ ಇರ್ತಾನೆ, ಕೆಲಸ ಮಾಡಕ್ಕೂ ಸಹಾಯ ಮಾಡ್ತಾನೆ. ಆದ್ರೆ ಈ ಮೇಘ ಇದ್ದಾಳಲ್ಲ, ತಲೆ ಚಿಟ್ಟಿಡಿಸ್ಬಿಡ್ತಾಳೆ ಕಣೆ. ಯಾಕಮ್ಮ? ಒಂದು ಕಡ್ಡಿ ಎತ್ತಿಡಲ್ಲ ಕಣೆ, ಆದ್ರೂ ದಿನ ಗಲಾಟೆ ಬೇರೆ.
ಯಾಕೆ ಏನಾಯ್ತು? ಅದು ಕಾಲೇಜಲ್ಲಿ ಏನೋ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದಾರಂತೆ. ನಿಮ್ಮ ಅಪ್ಪಂಗೆ ಬಂದು ದುಡ್ಡು ಕೇಳಿದ್ಲು. ನಿಮ್ಮ ಅಪ್ಪ ಗೊತ್ತಲ್ವಾ, ಮೊದಲೇ ಕಂಜೂಸು. ನಿನ್ನ ಮದುವೆ ಮಾಡಿ ಎಲ್ಲ ಖರ್ಚು ಬೇರೆ ಮಾಡ್ಕೊಂಡು ಕೂತಿದ್ದಾರೆ. ಪಾಪ ಅವರಾದರೂ ಎಲ್ಲಿಂದ ಕೊಡ್ತಾರೆ. ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೆ. ಹೋಗ್ಲಿ ಬಿಡೆ, ನೀನು ಚೆನ್ನಾಗಿದೆಯಲ್ಲ ಅಷ್ಟು ಸಾಕು. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಹಲೋ ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಹಲೋ ಮಗಳೇ, ಅಪ್ಪ ಚೆನ್ನಾಗಿದೆಯಾ? ಪುಟ್ಟಿ, ನೀನು ಅಮ್ಮನ ಮಾತನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನಾನು ಇದ್ದೀನಲ್ಲ, ನಾನು ಎಲ್ಲ ನೋಡ್ಕೋತೀನಿ. ಹಿಂಗೆ ನಿನ್ನ ಅಪ್ಪನ ಮಾತಿನ ಮೇಲೆ ನಂಬಿಕೆ ಇದೆ ತಾನೆ? ಅಲ್ಲಪ್ಪ, ಅದು ಸ್ಕೂಲ್ ಟ್ರಿಪ್ಪು. ಕೇಳಿದ ತಕ್ಷಣ ಕೊಟ್ರೆ ದುಡ್ಡಿನ ಬೆಲೆ ಗೊತ್ತಾಗಲ್ವಲ್ಲಮ್ಮ. ಹೌದಪ್ಪ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ ಅಂತ ಅಷ್ಟೇ. ನೀನೇನು ತಲೆ ಕೆಡ್ಸ್ಕೋಬೇಡ. ನನಗೆ ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಜೋಪಾನ ಕಂದ. ಸರಿಯಪ್ಪ, ನೀನು ಹುಷಾರು. ನಿನ್ನ ಆರೋಗ್ಯ ಎಲ್ಲ ಹುಷಾರಪ್ಪ. ನೀವು ಯಾವಾಗ ಹೇಳ್ತಿರೋ ಆವಾಗ ನಿಮ್ಮನ್ನ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲಿ ಇಂಥ ಜಾಗಗಳು ಬೇಕಾದಷ್ಟಿದಾವೆ. ಅಲ್ಲ, ಅದು ನಾನ್ ನೋಡಿ ಎಂತ ದಡ್ಡ, ನೀವು ಹೇಳೋವರೆಗೂ ಕಾಯ್ಬೇಕಾ? ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬಿಡಿ. ಈಗ್ಲೇ ಹೇಳ್ಬಿಡ್ಲಾ? ಹೇಳಿ ಅಮೃತವ್ರೆ. ಏನು? ನೀವು ನನ್ನ ಕರೆದ್ರಲ್ವಾ? ಇಲ್ವಲ್ಲ. ಹೌದಾ? ಯಾಕೋ ನೀವು ಕರೆದಂಗೆ ಅನ್ನಿಸ್ತು. ನಾವು ನಮ್ಮ ಫೋನ್ ತಂದ್ಬಿಡ್ಬೇಕಾಗಿತ್ತು. ಅಟ್ಲೀಸ್ಟ್ ಒಂದು 2 ಫೋಟೋಗಳು ತಕ್ಕೋಬೋದಾಗಿತ್ತು. ವಾಪಸ್ ಬರುವಾಗ ತೆಪ್ತಲ್ಲಿ ಬರೋಣ, ಆವಾಗ 1-2 ಫೋಟೋ ತಕ್ಕೋಣ. ಆಕ್ಚುಲಿ ನಾನ್ ನಿಮ್ ಹತ್ರ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಅಲ್ಲ, ಅದು ನೀವ್ ಈ ರೀತಿ ನನ್ನ ಹತ್ರ ಮಾತಾಡೋದು, ನನಗ್ ಹತ್ರ ಆಗಕ್ ಪ್ರಯತ್ನ ಪಡ್ತಾ ಇರೋದು, ನನ್ಗೆ ಅದು ಇಷ್ಟ. ಅಮೃತ ಅವರೇ, ನಾನಿದ್ದೀನಿ, ಭಯ ಪಡ್ಬೇಡಿ, ನನ್ನ ಪಿಕ್ಕಾಗಿ ಇಟ್ಕೊಳ್ಳಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.